ಓಂ ನಮೋ ಭಗವತೆ ವಾಸುದೇವಾಯ. ಧರ್ಮರಾಯರಿಗೆ ಭೀಷ್ಮಾಚಾರ್ಯರ ಬೋಧನೆಗಳು. ಒಬ್ಬ ವ್ಯಕ್ತಿ ಇಲ್ಲಿ ಇರುವಾಗಲೂ ಮತ್ತು ದೇಹ ತ್ಯಜಿಸಿದ ನಂತರವೂ ಆನಂದವಾಗಿರಬೇಕಾದರೆ 36 ಗುಣಗಳನ್ನು ಹೊಂದಿರಬೇಕು. ಭಾಗ 11. ಶಾಸ್ತ್ರ ಸಾಗರದಂತಿದೆ, ಅದನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಯೋಗ್ಯ ವ್ಯಕ್ತಿಗೆ ದಾನ ಮಾಡಿ, ಸಮಾಜ ದ್ರೋಹಿಗಳಿಗೆ ಅವಕಾಶ ಕೊಡಬೇಡಿ. ಬಾಹ್ಯ ಸೌಂದರ್ಯದಿಂದ ಯೋಗ್ಯತೆಯನ್ನು ತೀರ್ಮಾನಿಸಲಾಗದು. ವಿನಯವಂತಿಕೆ ಇರಬೇಕು. ಸಾಧನೆ ಮಾಡಿದಷ್ಟು ವಿನಯಶೀಲರಾಗಬೇಕು. ಪ್ರಾಚೀನ ಸಾಧಕರು ಸರಳವಾಗಿ ಬದುಕಿದ್ದರು. ಎಲ್ಲ ಭಗವಂತನ ದಯೆ ಎಂಬ ವಿನಯವಿರಲಿ. ಮತ್ತೊಬ್ಬರನ್ನು ಅವಮಾನಿಸದೆ ಬದುಕಬೇಕು. ಇನ್ನೊಬ್ಬರ ಆದರ್ಶವನ್ನು ಅಳವಡಿಸಿಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ. ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ಥ್ಯಾಂಕ್ ಯು.